ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ವೈಬ್ಸ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನೋಡಿದ ಶರತ್. ಇದೊಂದು ಅನ್ಪ್ಲ್ಯಾನಡ್ ಸೋಲೋ ಟ್ರಿಪ್ ಅಂತ ಹೇಳ್ಬೋದು. ನಾಳೆ ದಸರಾ ಇರೋದರಿಂದ ಒಂದು ಮೈಸೂರಿಗೆ ಹೋಗುವಂತ. ಸೊ ಇಲ್ಲಿಂದ ಮೈಸೂರಿಗೆ ಹೋಗೋದು ಕನ್ಫರ್ಮ್ ಆಗಿದೆ. ಅಲ್ಲಿಂದ ಎಲ್ಲಿಗಂತ ಒಂದು ಪ್ಲ್ಯಾನೇ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಹಾಸನದಿಂದ ಮೈಸೂರು ಹೋಗೋದಷ್ಟು ಪ್ಲ್ಯಾನ್. ನೋಡು ಏನೆಲ್ಲ ಆಗ್ತದಂತ ಒಂದು ನೋಡಿಬಿಡು. ಆ್ಯಕ್ಚುಲಿ 6 ಗಂಟೆ ಹೋಗು ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ 7. ನನಗೆ ಹಾಸನ ಒಂದು ಬಸ್ ಸಿಕ್ತು, ಹತ್ಕೊಂಡು ಬಿಟ್ಟೆ. ಹೇಗೂ ಎಂಥ ಪ್ಲ್ಯಾನ್ ಇಲ್ಲ. ಹಾಸನ ಹೋಗಿ ಮತ್ತೆ ಮುಂದೆ ನೋಡುವಂತ ಇತ್ತು. ಅಲ್ಲಿಂದ ಈಗ ವಿಜಯದಶಮಿ ಆಗಿರೋದ್ರಿಂದ ಎನಿ ಟೈಮ್ ಒಂದು ಬಸ್ ಇರ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತೆಂತ ಮಾಡು, ಹತ್ತೇ ಬಿಟ್ಟೆ ಬಸ್ಸಲ್ಲಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್. ಇವಾಗ ಎಲ್ಲಿ ಬಂದ್ವಿ ಅಂದರೆ ಹಾಸನಕ್ಕೆ ಬಂದ್ವಿ. ಹಾಸನಕ್ಕೆ ಬಂದುಬಿಟ್ಟೆ. ಇಲ್ಲಿ ಇಳಿದುಕೊಂಡು ನೋಡಿದ್ರೆ ಜನ ರಶ್ ಎಲ್ಲ ಮೈಸೂರು ಕಡೆ ಹೋಗ್ತಾರೆ. 2-3 ಬಸ್ ಫುಲ್ಲಾಗಿ ಹೋಯ್ತು ನೋಡಿ. ಮೈಸೂರಿಗೆ ಬಂದ್ವಿ. ಸೊ ಇಲ್ಲಿಂದ ಏನು ಪ್ಲ್ಯಾನ್ ಅಂತ ಇಲ್ಲ. ಮೈಸೂರು ಎಂಥ ಪ್ಲ್ಯಾನ್ ಮಾಡಿದೆ ಅಂದರೆ, ನಾನು ಅಲ್ಲೇ ಒಂದು ಮೆಟ್ರೋಪೋಲ್ ಸರ್ಕಲ್ ಅಂತ ಇತ್ತು, ಅಲ್ಲೇ ಒಂದು ಎಲೆಕ್ಟ್ರಿಕ್ ಬೈಸಿಕಲ್ ಸಿಕ್ಕಂತ ಒಂದಿತ್ತು. ಸೊ ಅಲ್ಲೇ ಇಳಿದೆ, ಅರ್ಧದಲ್ಲೇ ಇಳಿದೆ. ಸೊ ಅಲ್ಲಿ ಹೋಗಿ ನೋಡಿದರೆ ಈ ಬೈಸಿಕಲ್ಲೇ ಸಿಕ್ಕಿಲ್ಲ ಆ್ಯಕ್ಚುಲಿ. ಮತ್ತೆಂತ ಮಾಡೋದು, ಮತ್ತೆ ನಡ್ಕೊಂಡೇ ಹೊರಟೆ. ಎಲ್ಲಿ ಹೋಗೋದು ಏನು ಪ್ಲ್ಯಾನ್ ಎಂಥದ್ದು ಇರಲಿಲ್ಲ. ನಡ್ಕೊಂಡು ಹೋದೆ. ಎಷ್ಟು ನಡೆದೆ ಅಂತ ನಂಗೆ ಮಾತ್ರ ಗೊತ್ತಿತ್ತು. ಸೀದಾ KR ಸರ್ಕಲ್ ಇದೆಯಲ್ಲ, ಅಲ್ಲಿ ಹೋದೆ. ಸೊ ಇದು ಫೇಮಸ್ ಸರ್ಕಲ್, ಎಲ್ಲರೂ ಒಂದು ಫಿಲ್ಮಲ್ಲೆಲ್ಲ ನೋಡಿರ್ತೀರ. ಪ್ರತಿದಿನ ಒಂದು ಆನೆದ ಒಂದು ವಾಕಿಂಗ್ ಇದೇ ಒಂದು ರೂಟಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಈ ಜಂಬೂ ಸವಾರಿ ಕೂಡ ಇದೇ ರೂಟಲ್ಲಿ ಹೋಗ್ಬೋದು. ನಡೆದೆ. ಸೊ KR ಸರ್ಕಲಿಗೆ ಬಂದೆ. ಅಲ್ಲಿಂದ ಮುಂದಕ್ಕೆ ಎಲ್ಲ ಹೋಗ್ಬೋದು ಅಂತಲೂ ಗೊತ್ತಾಯಿಲ್ಲ. ಸೀದಾ ಅರಮನೆ ಕಡೆ ಹೋದೆ. ಅರಮನೆ ಕಡೆ ಹತ್ರ ಒಂದು ಏರ್ ಶೋ, ಫುಲ್ ಜನವೇ. ಅಲ್ಲೂ ಕೂಡ ಒಳಗಡೆ ಬಿಡ್ತಿರ್ಲಿಲ್ಲ. ಏರ್ ಶೋ ಆಗ್ತಿತ್ತು. ಏರ್ ಶೋ ಹೊರಗಡೆಯಿಂದ ಒಂದು ನೋಡ್ಲಿಕ್ಕೆ ಸಿಕ್ತು. ಏರ್ ಶೋ ಮುಗಿಯೋ ಟೈಮ್ ಆಯ್ತಾ ಈಗ. ಅಲ್ಲಿಂದ ಒಂದು ಜನರನ್ನು ಹೊರಗಡೆ ಕಳಿಸ್ಲಿಕ್ಕೆ ಬಿಟ್ರು. ಸೊ ಹೊರಗಡೆ ಬಂದರೆ ಮತ್ತೆ ಎಲ್ಲ ಹೋಗ್ಬೋದು, ಏನು ಪ್ಲ್ಯಾನ್ ಇಲ್ಲ. ಸೊ ತಿರುಗಾಡೋದು ನಡ್ಕೊ ಬಂದೆ. ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಎಲ್ಲ ಹಾಕಿರು. ಫುಲ್ ಅಂಗಡಿನೇ, ಫುಲ್ಲು ಜನವೇ. ಅದೇ ಥರ ಒಂದು ತಿನ್ನಲಿಕ್ಕೆ ಒಂದು ಐಟಮ್ಗಳು ಎಲ್ಲ ತುಂಬಾ ಇತ್ತು. ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇತ್ತು. ಅದೇ ಥರ ಕುದುರೆ ಸವಾರಿ ಕೂಡ ಇಲ್ಲಿ ಮಾಡ್ಬೋದು ನೀವು. ಅರಮನೆ ಮುಗಿದ ಮೇಲೆ ಸೀದಾ ನಾನಿಲ್ಲಿ ಈ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಬಂದೆ. ಅಲ್ಲಿ ನೋಡಿದ್ರೆ ಒಂದೇ ಒಂದು ಬಸ್ ಇಲ್ಲ ಹೋಗೋಕ್ಕೆ. ಏನಕ್ಕಂದರೆ ಎಲ್ಲ ಬಸ್ಸೆಲ್ಲ ಒಂದು ಹೊರಗಡೆನೇ ಇಟ್ಟಿದ್ದಾರೆ. ಒಳಗಡೆ ಜನ ಇರೋದ್ರಿಂದ ಯಾವುದು ಒಂದು ಒಳಗಡೆ ಬಪ್ಪಕ್ಕೆ ಬಿಡ್ತಾ ಇಲ್ಲ. ಸೊ ಆಲ್ಟರ್ನೇಟಿವ್ ಒಂದು ಬಸ್ ಸ್ಟ್ಯಾಂಡ್ ಹೊರಗಡೆನೇ ಮಾಡಿದ್ದಾರೆ. ನಾವು ಎಲ್ಲಿಗೂ ಹೋಗ್ಬೇಕಾದ್ರೆ ಆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಿತ್ತು. ಮತ್ತೆ ಎಲ್ಲಿಗೆ ಹೋಗೋದಂತ ಗೊತ್ತಾಯಿಲ್ಲ. ವಾಪಸ್ KR ಸರ್ಕಲ್ ಹತ್ರ ಒಂದು ನಡ್ಕೊ ಬಂದೆ. ಅಲ್ಲೇ ಒಂದು 10 ನಿಮಿಷ ಆದರೂ ಕೂತಿ ನಾನು. ಅಲ್ಲೇ ವಾಲಂಟಿಯರ್ಸ್ ಎಲ್ಲ ಇದ್ರು. ನಾ ಕೇಂಡೆ, ಇಲ್ಲ ಆನೆಗಳೆಲ್ಲ ಬತ್ತಂತ. ಇವತ್ತು ಬಪ್ಪದೆಲ್ಲ ಡೌಟ್ ಅಂದರು. ಮತ್ತು ಯಾವುದಕ್ಕಂತ ರೈಲ್ವೆ ಸ್ಟೇಷನಿಗೆ ಮ್ಯಾಪ್ ಹಾಕಿ ಅಲ್ಲಿ ನಡ್ಕೋದು. ಏನಕ್ಕಂದ್ರೆ ಅಲ್ಲಿಂದ ಸೈಕಲ್ ತಗೊಂಡು ಒಂದು ರೂಮಿಗೆ ಹೋಪ ಅಂತ. ರೈಲ್ವೆ ಸ್ಟೇಷನ್ ಅಂದ್ರೆ ಬಂದರೆ ಸೈಕಲ್ ಇದೆ, ಬಟ್ ಯಾವುದು ಒಂದು ಅನ್ಲಾಕ್ ಆಗೋದಿಲ್ಲ. ಆ್ಯಪಲ್ಲಿ ಅವೈಲೇಬಲ್ ಅಂತಲೇ ತೋರಿಸ್ತಾ ಇಲ್ಲ. ಬಟ್ ಏನು ಮಾಡೋದು ಅಂತ ಇನ್ನು ನಡ್ಕೊಂಡು ಹೋದೆ. ಸೊ ಆ ಬರೋ ದಾರಿಯಲ್ಲಿ ಒಂದು ಆನೆಗಳು ಕೂಡ ಸಿಕ್ಕಿದವು. ಏನಂದರೆ ಅಲ್ಲಿ ಒಂದು ತೂಕ ನೋಡ್ಲಿಕ್ಕೆ ಒಂದು ಎಲ್ಲ ಒಂದು ಆನೆಗಳನ್ನು ಒಂದು ಕರ್ಕೊಬಂದಿದ್ರು. ಮೇ ಬಿ 14 ಆನೆಗಳಿತ್ತೇನು. ಫುಲ್ ಜನ ಕೂಗೋದು. ಭೀಮ, ಏಕಲವ್ಯ, ಮಹೇಂದ್ರ, ಅಭಿಮನ್ಯು ಅಂದ್ಕೊಂಡು ಫುಲ್ ಜನ. ಸೊ ಒಂದೇ ಕಡೆ ಒಂದು 14 ಆನೆಗಳನ್ನು ಒಂದು ಕಾಂಬು ಆಯ್ತಂತಲೇ ಹೇಳಕ್ಕೆ. ಸೊ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಸೀನ್ ಅಂತಲೇ ಹೇಳಕ್ಕೆ. ಯಾಕಂದರೆ ನಂಗೆ ಐಡಿಯಾನೇ ಇರಲಿಲ್ಲ ಆನೆಗಳು ನಾನು ಇನ್ನು ನಾಳೆನೇ ನೋಡೋದು ಅಂದ್ಕೊಂಡೆ. ಏನಕ್ಕಂದರೆ ಜಂಬೂ ಸವಾರಿ ಆಗ್ತಲ್ಲ, ಆವಾಗಲೇ ನೋಡುವ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಕಡೆ ಎಲ್ಲ ಒಂದು ಆನೆ ಕಾಂಬುಕ್ ನೋಡ್ಲಿಕ್ಕೆ ಸಿಕ್ತಂತಲೇ ಹೇಳಕ್ಕೆ. ಮತ್ತು ನೆಕ್ಸ್ಟ್ ಅಂತ ಪ್ಲ್ಯಾನ್ ಏನಿಲ್ಲ, ಇದರೊಟ್ಟಿಗೆ ಒಂದು ನಡ್ಕೊಂಡು ಹೋದ್ವಿ. ಇದು ಸೇಮ್ ಅದೇ ಒಂದು ಎಲ್ಲಿ KR ಸರ್ಕಲ್ ಇದೆಯಲ್ಲ, ಅದೇ ರೂಟಲ್ಲಿ ಒಂದು ವಾಕಿಂಗ್ ಹೋಗಿ ಸೀದಾ ಅರಮನೆ ಒಳಗತ್ತೆ. ವಾಪಸ್ ನಾನು KR ಸರ್ಕಲಿಂದ ಒಂದು ರೈಲ್ವೆ ಸ್ಟೇಷನಿಗೆ ನಡ್ಕೊ ಬಂದಿದ್ದೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೆ. ಮತ್ತು ಇಲ್ಲಿಂದ ವಾಪಸ್ KR ಸರ್ಕಲಿಗೆ ಒಂದು ಕರ್ಕೊಂಡು ಹೋಯ್ತು ಅಂತಲೇ ಹೇಳಕ್ಕೆ. ಅಲ್ಲಿಂದ ಇಲ್ಲಿ ತನಕ ಆ ಕಡೆ ಈ ಕಡೆ ಫುಲ್ ಜನವೇ ಜನ. ಎಲ್ಲರೂ ಕೂಗೋರು, ಮೊಬೈಲಲ್ಲಿ ಒಂದು ಫೋಟೋ ತೆಗಿಯೋರು, ವೀಡಿಯೋ ತೆಗಿಯೋರು. ಸೊ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಸೋಲೋ ಟ್ರಿಪ್ಪಲ್ಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸೀನ್ ಅಂತಲೇ ಹೇಳಕ್ಕೆ. ಇಷ್ಟು ದಿನ ಈ ಇನ್ಸ್ಟಾದಲ್ಲಿ ಅಥವಾ TVಯಲ್ಲಿ ನೋಡ್ತಿದ್ವಿ ಈ ಆನೆ ಸವಾರಿ ಮಾಡೋದು. ಸೊ ಈಗ ಒಂದು ರಿಯಲ್ ಆಗಿ ಒಂದು ನೋಡ್ಲಿಕ್ಕೆ ಸಿಕ್ತು. ಅದು ಕೂಡ ಮೈಸೂರು ದಸರಾ ಆನೆಗಳನ್ನು ಒಂದು ನೋಡ್ಲಿಕ್ಕೆ ಸಿಕ್ತು. ಫುಲ್ ಜನವೇ. ಅರಮನೆ ಲೈಟಿಗೆ ಕಾಯ್ತಿದ್ದಾರಲ್ಲ. ಇದೇ ನೋಡಿ ದೊಡ್ಡ ಗಡಿಯಾರ.
ಹೆಚ್ಚಿನ ಎಲ್ಲ ಮೂವಿಗಳಲ್ಲಿ ಒಂದು ನೀವು ನೋಡೇ ಇರ್ತೀರ. ಸೊ ಬಂದರೆ ಇಲ್ಲೂ ಕೂಡ ಒಂದು ವಿಸಿಟ್ ಕೊಡಿ. ಇನ್ನು ದಸರಾ ಟೈಮಲ್ಲಿ ಒಂದು ಮೈಸೂರೇ ಫುಲ್ ಲೈಟಿಂಗ್ ಅಂತಲೇ ಹೇಳಕ್ಕೆ, ಇದು ಕೂಡ ಪ್ರಮುಖ ಆಕರ್ಷಣೆಗಳಲ್ಲಿ ಕೂಡ ಒಂದಂತ ಹೇಳಕ್ಕೆ. ರೋಡ್ ಪೂರ್ತಿ ಲೈಟಿಂಗ್ ಇದೆ. ಇಲ್ಲಿ ಎಂತ ನೋಡೋದು, ಫೋಟೋ ಶೂಟ್ ಮಾಡೋರೇನು, ವಿಡಿಯೋ ಮಾಡೋರೇನು, ಅದಲ್ಲದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಕೂಡ ನೀವು ಇಲ್ಲಿ ನೋಡ್ಲಕ್ಕೆ. ಈಗ ಗಂಟೆ ಬಂದುಬಿಟ್ಟು ಒಂದು 8-8:15 ಆಯಿತು. ಈಗ ಒಂದು ಮೇನ್ ಟಾಸ್ಕ್ ಇದೆ, ಅದು ಏನಂದರೆ ಫ್ರೆಂಡ್ ರೂಮ್ ಹುಡ್ಕೋದು. ಬನ್ನಿ, ಅದು ಒಂದು ಹುಡ್ಕೆ ಬಿಡುವ. ರೂಮ್ ಹುಡ್ಕೋದು ಕಲಸ್ತಾವಾಡಿ ಸ್ಟಾಪ್. ಸೊ ಫ್ರೆಂಡ್ ಒಂದು ರೂಮ್ ಫ್ರೆಂಡ್ ಇಲ್ಲ ಅಂತೆ, ಬಟ್ ಕೀ ಎಲ್ಲ ಇಟ್ಟೋಗಿದ್ದಾನಂತೆ. ನೋಡುವ, ಅದನ್ನು ಹುಡ್ಕೊಂಡು ಹೋಗುವ. ಅದೊಂದು ಇಲ್ಲಿಂದ ಒಂದು 12-15 ಕಿಲೋಮೀಟ್ರ್ ಇದೆ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಈಗ ಬೇರೆ ಕಡೆ ಮಾಡಿದ್ದಾರೆ. ಸೊ ಮಾಮೂಲಿ ಇರೋ ಕಡೆ ಇಲ್ಲ, ಹೊರಗಡೆ ಮಾಡಿದ್ದಾರೆ. ಟ್ರಾಫಿಕ್ ಇದೆಯಲ್ಲ ಹಾಗಾಗಿ. ಸೊ ಆನೆದು ಒಂದು ವಾಕಿಂಗ್ ನೋಡಲಿಕ್ಕೂ ಸಿಕ್ತು. ಅದೇ ಥರ ಒಳ್ಳೇದಾಯ್ತು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಅಂದರೆ. ಸೊ ಅನ್ಪ್ಲ್ಯಾನ್ಡ್ ಸೋಲೋ ಟ್ರಿಪ್ ಅಲ್ವಾ, ಎಲ್ಲಿ ಹೋಗ್ತೀನಿ ಗೊತ್ತಿರೋದಿಲ್ಲ, ಸೀದಾ ಹೋಗ್ತಿರೋದೆ. ಸೊ ಅಚಾನಕ್ಕಾಗಿ ಆನೆ ವಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತೆ. ಇವತ್ತು ಆ್ಯಕ್ಚುಲಿ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಕೇಳಿದವ್ರ ಹತ್ರ. ಸೊ ಸಿಕ್ತೆ, ಅದೊಂದು ಖುಷಿ. ಸೊ ನಾಳೆ ಜಂಬೂ ಸವಾರಿ ಕೂಡ ಒಂದು ನೋಡ್ಬೋದು. ಅಬ್ಬಾ ಫ್ರೆಂಡ್ಸ್, ಇವಾಗ ರೂಮಿಗೆ ಬಂದೆ ನೋಡಿ. ರೂಮು ಫ್ರೆಂಡ್ ಹತ್ರ ಒಂದು ಆಲ್ರೆಡಿ ಹೇಳಿದ್ದೆ, ಬಟ್ ಅವ ಊರಿಗೆ ಹೋಗ್ತೇನೆ ಅಂತ ಹೇಳಿದ್ದ. ಬಟ್ ಅದ್ರ ಕೀ ಮತ್ತು ಲೊಕೇಶನ್ ಒಂದು ಹಾಕಿಡ ಅಂತ ಹೇಳಿದ್ದೆ. ಸೊ ಕಳಿಸಿದ್ದ. ಅದೇ ಥರ ಒಂದು ಹುಡುಕಿ ಬಸ್ಸಿಗಂತೂ ಕಾದು ಸಾಕಾಯ್ತು. ಆ್ಯಕ್ಚುಲಿ ದಸರಾ ಅಲ್ಲ, ಸೊ ಅವ್ರ ಟೈಮಿಂಗ್ಸೇ ಇಲ್ಲ. ಅದಲ್ಲದೆ ಬಸ್ ಸ್ಟ್ಯಾಂಡ್ ಕೂಡ ಒಂದು ಚೇಂಜಸ್ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಒಂದು ಬಸ್ಸಲ್ಲಿ ಕೂತಿರೋದು, ಇಲ್ಲ ಬರುವಾಗ ಒಂದು 3 ಗಂಟೆ ಆಗಿರ್ಬೋದು. ಮತ್ತು ಎಷ್ಟು ನಡೆದಿದ್ದೀನಿ ಅಂತ ಇಲ್ಲ. ಸೊ 6:30-7 ಗಂಟೆ ತನಕ ಒಂದು ನಡೀತಾನೆ ಇದ್ದೀನಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅನ್ಪ್ಲ್ಯಾನ್ಡ್ ಸೋಲೋ ಟ್ರಿಪ್ಪಿಗೆ ಒಂದು ಮಾಡಿಸಿರೋ ಒಂದು ಜರ್ನಿ ಇದಾಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಾಳೆ ಅಂಬಾರಿ ಹೊರದನ್ನು ಒಂದು ನೋಡಬೇಕಂತ ಅಂದ್ಕೊಂಡಿದ್ದೆ. ಸೊ ನೀವೊಂದು ನೋಡ್ಬೋದು. ನಮಸ್ತೆ ಎಲ್ರಿಗೂ, ಡೇ 2 ವಿಡಿಯೋಗೆ ಸ್ವಾಗತ. ಈಗ ಗಂಟೆ ಬಂದುಬಿಟ್ಟು 8 ಗಂಟೆ ಆಯಿತು. ಬೆಳಿಗ್ಗೆ ಒಂದು ರೌಂಡ್ ಹಾಕಿ ಬರುವಂತ. ಅಲ್ಲೊಂದು ಸೈಕಲ್ ಇದೆ, ಅದು ಸಿಗ್ತದೆ ನೋಡು. ಸಿಕ್ಕಿದ್ರೆ ಅದೇ ತೊಗೊಂಡು ತಿರುಗಾಡು. ನಿನ್ನೆ ಅಂತೂ ಸುಸ್ತಾಗಿ ಹೋಯ್ತು. ನಿನ್ನೆ ಎಷ್ಟು ನಡೆದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಡೆದಿದ್ದೇ ನಿನ್ನೆ. ರೈಲ್ವೆ ಸ್ಟೇಷನ್ ಅಂತ ಇಲ್ಲ, ಗಾಂಧಿ ಸ್ಕ್ವೇರ್ ಅಂತ ಇಲ್ಲ, KR ಸರ್ಕಲ್ ಅಂತ ಇಲ್ಲ, ಸಯ್ಯದ್ ರೋಡ್ ಅಂತ ಇಲ್ಲ, ತಿರುಗಿದ್ದೆ. ಬಸ್ಸು ಮಾತ್ರ ಬಸ್ಸು ನನಗೆ ಕನ್ಫರ್ಮ್ ಇರಲಿಲ್ಲ, ಎಷ್ಟೊತ್ತಿಗೆ ಬರ್ತದಂತ ಟೈಮಿಂಗ್ ಸಿಗಲಿಲ್ಲ. ಕನ್ಫರ್ಮ್ ಇರಲಿಲ್ಲ. ಇವತ್ತೇನು ಅಷ್ಟೇನು ಆಗೋದಿಲ್ಲ. ಸೊ ಮೈಸೂರಲ್ಲಿ ಡೇಟು ನಾನಿರೋದು ಕಳಸ್ತವಾಡಿ ಅಂತ. ಸೊ ಮೈಸೂರಿಂದ ಒಂದು 12 ಕಿಲೋಮೀಟ್ರ್ ಇದೆ. ಸೊ ಈಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಒಂದು 2ನೇ ರೌಂಡ್ ತಿರುಗಾಡಿ ಬರುವಂಥ. ಸೊ ಅಲ್ಲಿ ಮೇನಾಗಿ ಒಂದು ಸೈಕಲ್ ಸಿಗ್ತದೆ. ಸೊ ಅದು ತೊಗೊಂಡೊಂದು ತಿರುಗಾಡುವಂತ. ನಿನ್ನೆ ಹೋದಲ್ಲಿ ಕೆಲವು ಸೈಕಲೆಲ್ಲ ಹಾಳಾಗಿದೆ, ಕೆಲವು ಅವೈಲೇಬಲ್ ಇಲ್ಲ ಅಂತ ಹೇಳ್ತಿತ್ತು. ಬಟ್ ಇವತ್ತು ಏನಾಗ್ತದೆ ಅಂತ. ಸೊ ಅದರಲ್ಲಿ ಒಂದು ರೌಂಡ್ ಹಾಕೋ. ನೀವು ಕೂಡ ಅದನ್ನು ಮೈಸೂರಿಗೆ ಬಂದರೆ ಅದರಲ್ಲಿ ಕೂಡ ಒಂದು ತಿರುಗಾಡ್ಬೋದು. ನೋಡಿ, ಇದೇ ಬೆಂಗಳೂರು ಟು ಮೈಸೂರು ಹೈವೇ. ಸೊ ಬಸ್ಸುಗಳೆಲ್ಲ ಒಂದು ಡೈರೆಕ್ಟ್ ಮೇಲೆ ಹೋಗ್ತವೆ. ಲೋಕಲ್ ಬಸ್ ಮಾತ್ರ ಈ ರೂಟಲ್ಲಿ ಬರ್ತದೆ. ಸೊ ಅಲ್ಲಿ ಸ್ಟಾಪ್ ಇದೆ ಅನಿಸ್ತದೆ, ಅಂದಾಜು ಮೇಲೆ ಬರ್ತಿದ್ದೀನಿ ಇವತ್ತು. ಏನಕ್ಕಂದರೆ ನಿನ್ನೆ ಬಂದಿರೋ ಒಂದು ಧೈರ್ಯ ಅಲ್ವಾ. ನಿನ್ನೆ ಆಯುಧ ಪೂಜೆ ಅಲ್ಲ. ಸೊ ಇಲ್ಲೆಲ್ಲ ಒಂದು ಗಾಡಿಗಳಿಗಾಗಲಿ ಅಥವಾ ಅಂಗಡಿಯೆಲ್ಲ ಪೂಜೆ ನಿನ್ನೆ ಆಗಿದೆ. ನಮ್ಮಲ್ಲೆಲ್ಲ ಮಾಡ್ತಾರೆ, ಬಟ್ ಹೆಚ್ಚಾಗಿ ಈ ದೀಪಾವಳಿ ಟೈಮಲ್ಲಿ ಅಂಗಡಿ ಪೂಜೆ ಎಲ್ಲ ಮಾಡ್ತಾರೆ. ಬಟ್ ಇಲ್ಲೇ ಎಲ್ಲ ಗಾಡಿಗೂ ನಿನ್ನೆ ಪೂಜೆ. ಸೊ ಎಲ್ಲದಕ್ಕೂ ಬಾಳೆಗಿಡ ಇದು ಮಾಡ್ತಾರೆ. ನಮ್ಮಲ್ಲಿ ಬಾಳೆಗಿಡ ಎಲ್ಲ ಕಡಿಮೆ ಅನಿಸ್ತದೆ ನಾನು ನೋಡಿರೋ ಪ್ರಕಾರ. ಇದೆ, ಇಲ್ಲಂತ ಇಲ್ಲ. ಸೊ ಬನ್ನಿ ಒಂದು ಮುಂದುವರಿ. ಬಸ್ಸಿಗೆ ಕಾಯ್ತಿರುವಾಗಲೇ ಒಂದು 1/4 ಗಂಟೆಯಲ್ಲೇ ಒಂದು ಬಸ್ ಬಂತು. ಇದು ಕೂಡ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ, ಪೈಲಟ್ ಸರ್ಕಲ್ ಅಂತ ಇದೆ, ಅಲ್ಲಿ ಇರ್ತದೆ. ಅಲ್ಲಿಂದ ಮತ್ತೆ 1-1.5 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೂ ಕೂಡ ನಡ್ಕೊಂಡು ಬೈಕ್. ಆವಾಗ ಹೇಳಿದ್ನಲ್ಲ, ಇದೇ ಒಂದು ರೆಂಟಲ್ ವೆಹಿಕಲ್, ರೆಂಟಲ್ ಈ ಸೈಕಲ್. ಮೈಸೂರಿಗೆ ಇವತ್ತು ನಮ್ಮ ಹೊಸ ಪಾರ್ಟ್ನರ್ ನೀವು ನೋಡ್ಬೋದು. ಬೈಕ್ ಅಂತ ಒಂದು ಟ್ರೆಂಡ್ ಆ್ಯಪ್ ಇದೆ. ಸೊ ಅದರಲ್ಲಿ ಒಂದು
ಬುಕ್ ಮಾಡಿರೋದು ಬೈಕ್ ಅವರ ಒಂದು ಹೊಸ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಬೈಕ್. ಸೊ ಇದೇನು ನೋಡ್ತಿರ್ಬೋದು ನೀವು, ಬ್ಯಾಟ್ರಿ ಕನೆಕ್ಷನ್ ಇದರಲ್ಲಿದೆ ನೋಡಿ. ಸೊ ಇಲ್ಲಿ ಮೊಬೈಲ್ ಇಡ್ಲಿಕ್ಕೆ ಜಾಗತ್ತೆ, ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಬಟ್ ಒಳ್ಳೆ ವರ್ಕಲ್ಲಿದೆ ಆ್ಯಕ್ಚುಲಿ. ನೀವು ಜಾಸ್ತಿ ಏನು ಮೆಟ್ಟಬೇಕಂತಿಲ್ಲ, 1-2 ಸ್ಟೆಪ್ ಮೆಟ್ಟಿದ್ರೆ ಅದೇ ಸ್ಪೀಡಾಗಿ ಹೋಗ್ತದೆ. ಸೊ ಎಲೆಕ್ಟ್ರಿಕ್ ಒಂದು ಜನ್ರೇಟ್ ಆಗಿ ಆಟೋಮೆಟಿಕ್ಕಾಗಿ ಒಂದು ಸ್ಪೀಡ್ ಹೋಗ್ತದೆ ಅಂತಲೇ ಹೇಳ್ಬೋದು. ಮೈಸೂರಿಗೆ ಬಂದರೆ ಇದೊಂದು ಟ್ರೈ ಮಾಡಿ. ಸೊ ಇದು ಒಂದು ದಿನದ ಪ್ಯಾಕ್ ಆದರೆ ನಿಮಗೆ 79 ರೂಪಾಯಿ ಇದೆ. ಸೊ 100 ರೂಪಾಯಿ ಡೆಪಾಸಿಟ್ ಇಟ್ಕೊಳ್ತಾರೆ. ಇಲ್ಲಾಂದರೆ ಗಂಟೆ ಲೆಕ್ಕದಲ್ಲಿ ಕೂಡ ನಿಮಗೆ ಸಿಗ್ತದೆ ಆ್ಯಕ್ಚುಲಿ. ನೋಡಿ ಲಾಕ್ ನೀವು ಒಂದು ಆ್ಯಪಲ್ಲಿ ಬುಕ್ ಮಾಡಿದ ಕೂಡಲೇ ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಿ ಲಾಕ್ ಓಪನ್ ಆಗ್ತದೆ. ಅದೇ ಥರ ನೀರು ಬಾಟ್ಲ್ ಇಡ್ಲಿಕ್ಕಾಗಲಿ, ಮೊಬೈಲ್ ಇಡ್ಲಿಕ್ಕಾಗಲಿ, ಸೊ ಇದ್ರ ಕಡೆ ಬ್ಯಾಗ್ ಇಡ್ಲಿಕ್ಕೆ ಕೂಡ ನಿಮ್ಗೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ಯಾಕೆಲ್ಲ ಎಲೆಕ್ಟ್ರಿಕ್ ಈ ಸೈಕಲ್ನ. ಸೊ ತುಂಬ ಸ್ಮೂತಾಗಿ ಒಂದು ರನ್ ಆಗ್ತದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನಮ್ಮ ಹುಡುಕಾಟ ವಿಷ್ಣುವರ್ಧನ ಸ್ಮಾರಕ. ಸೊ ಈ ಗಾಡಿ ತೊಗೊಂಡ್ರಂತೂ ಗಲ್ಲಿ ತಿರುಗಾಡ್ಬೋದು ಆ್ಯಕ್ಚುಲಿ. ಬೈಕ್ ತೊಗೊಂಡ್ರೆ ಅಷ್ಟೇ ಇಂಟ್ರೆಸ್ಟ್ ಆಗೋದಿಲ್ಲ ನಿಮಗೆ. ಸೊ ಇದು ಗಲ್ಲಿ ಒಂದು 24 ಅವರ್ಸ್ ಎಲ್ಲಿ ಬೇಕಾದ್ರೆ ಅಲ್ಲಿ ತಿರುಗಾಡ್ಬೋದು. ಈಗ ಆಲ್ರೆಡಿ ಹೇಳ್ದಾಗೆ ಸೊ ಅದೇ ಆ್ಯಕ್ಚುಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಇರೋದು ಸಿಟಿಯಿಂದ ಒಂದು 10-15 ಕಿಲೋಮೀಟ್ರ್ ಹೊರಗಡೆ. ಸೈಕಲ್ ತೊಗೊಂಡು ಬಂದಿದ್ದೀವಿ, ಹೋಗ್ತಿದ್ದೀವಿ, ಹೇಗೂ ಬಂದಿದ್ದೀವ, ಪೂರ್ತಿ ಸುತ್ತಾಡ್ಬೋದು ಇವತ್ತು. ಮೈಸೂರಿಗೆ ಬಂದಾಗ ಈ ಸೈಕಲ್ ಒಮ್ಮೆ ಟ್ರೈ ಮಾಡಿ, ಹಾಫ್ ಆನ್ ಅವರ್ ಕೂಡ ನಿಮಗೆ ಸಿಗ್ತದೆ. ಟ್ರೈ ಮಾಡಿ ನೋಡಿ ಆಯಿತಾ. ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ. ಸೊ ಇಲ್ಲೇ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ಫ್ರೀ ಎಂಟ್ರಿ ಆ್ಯಕ್ಚುಲಿ. ಸೊ ಯಾರು ಬೇಕಾದ್ರೂ ಬರ್ಬೋದು. ಸ್ಮಾರಕಕ್ಕೆ ಒಂದು ಎಂಟ್ರಿ ಆದ ಕೂಡಲೇ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ತುಂಬಾ ಒಂದು ವಿಶಾಲವಾದ ಜಾಗದಲ್ಲಿ ಕಟ್ಟಿರುವಂಥ ಒಂದು ಸ್ಮಾರಕ ಅಂತಲೇ ಹೇಳಕ್ಕೆ. ನನಗಂತೂ ತುಂಬ ವರ್ಷಗಳಿಂದ ಬರಬೇಕಂತ ಅನಿಸಿತ್ತು, ಬಟ್ ಬಪ್ಪಕ್ಕೆ ಆಗಿರಲಿಲ್ಲ. ಬಟ್ ಇದು ಅಚಾನಕ್ಕಾಗಿ ಒಂದು ಬರೋ ಥರ ಆಯಿತು. ಸೊ ಅದಾಗೆ ಒಂದು ಕರ್ಕೊಂಡು ಬಂತಂತಲೇ ಹೇಳಕ್ಕೆ. ಎಂಟ್ರಿ ಆದರೆ ನಿಮಗೆ ಈ ಥರ ಒಳಗಡೆ ನೋಡ್ಲಿಕ್ಕೆ ಸಿಗ್ತದೆ. ಫುಲ್ಲು ಒಂದು ಸರ್ಕಲ್ ಥರ ಒಂದು ಮಾಡಿದ್ದಾರೆ. ನಿಮಗೆ ಇಲ್ಲಿ ವಿಷ್ಣುವರ್ಧನ್ ಅವರ ಒಂದು ಹಳೆ ಫೋಟೋಸ್ ಆಗಲಿ, ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಫೋಟೋಸ್ ಆಗಲಿ, ಎಲ್ಲದು ನೀವು ಇಲ್ಲ ನೋಡ್ಬೋದು. ಆಲ್ ಪೇಪರ್ ಆಗಿ ಒಂದು ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಟಿ ವಿ ಎಲ್ಲ ಕೂಡ ಹಾಕಿದ್ದಾರೆ. ಟಿ ವಿಯಲ್ಲಿ ವಿಷ್ಣುವರ್ಧನ್ ಅವರ ಒಂದು ಹಾಡುಗಳನ್ನು ನೀವು ಕೇಳ್ಬೋದು. ಇದು ನೋಡಿ, ನಾವು ನೋಡ್ದಿರುವಂಥ ಎಲ್ಲ ಒಂದು ಫೋಟೋಗಳನ್ನು ಇದರಲ್ಲಿ ನೋಡ್ಬೋದು. ಕೆಲವೊಂದು ರಿಯಲ್ ಒಂದು ನಿಜ ಜೀವನದಲ್ಲಿ ತೆಗೆದಿರುವಂಥ ಫೋಟೋಗಳನ್ನು ಕೂಡ ನೀವು ನೋಡ್ಬೋದು. ಅಂದರೆ ವಿಷ್ಣುವರ್ಧನ್ ಸರ್ ಅವರ ಒಂದು ಎಲ್ಲ ರೀತಿಯ ಫೋಟೋಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬಾ ಖುಷಿ ಆಗ್ತದೆ ಆ್ಯಕ್ಚುಲಿ. ಏನಕ್ಕಂದರೆ ತುಂಬಾ ಜಾಗದಲ್ಲಿ ಒಳ್ಳೆ ಮಾಡಿ ಇದನ್ನು ಕಟ್ಟಿದ್ದಾರೆ, ವಿಶಾಲವಾಗಿದೆ ಕೂಡ. ಸೊ ಒಂದೊಂದು ಫೋಟೋ ಫ್ರೇಮಲ್ಲೂ ಕೂಡ ನೀವು ವಿಷ್ಣುವರ್ಧನ ಎಲ್ಲ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಒಂದು ಫೋಟೋಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇದು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಫಿಲ್ಮ್ ಮಾಡಿದಾರಂತ ನಿಮಗೆ ಇದರಲ್ಲೇ ಗೊತ್ತಾಗ್ತದೆ. ಅದೇ ಥರ ಅಭಿಮಾನಿಗಳು ಕೂಡ ಅವರಿಗಿದ್ದಾರೆ ಅಂತಲೇ ಹೇಳಕ್ಕೆ. ನಾನು ಕೂಡ ಒಂದು ವಿಷ್ಣುವರ್ಧನ್ ಅವರ ಅಭಿಮಾನಿ, ಅದರಲ್ಲಿ ಡೌಟೇ ಬೇಡ ನಿಮಗೆ. ನೋಡಿ, ದಿಗ್ಗಜರು ಫಿಲ್ಮು ಆಲ್ಮೋಸ್ಟ್ ಇಲ್ಲಿ ಪೇಂಟಿಂಗ್ ಮಾಡಿರೋ ಒಂದು ಫೋಟೋಸ್ಗಳನ್ನು ಕೂಡ ನೀವು ನೋಡ್ಲಿಕ್ಕೆ ನೋಡಿ ಈ ಥರ ಇದೆ ನಿಮಗೆ ವಿಷ್ಣುವರ್ಧನ್ ಅವರ ಸ್ಮಾರಕ. ಇನ್ನು ನಿಮಗೆ ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದವರಿಗೆ ವೀಲ್ ಚೇರ್ ಕೂಡ ವ್ಯವಸ್ಥೆ ಇದೆ. ಸೊ ಇದರಲ್ಲಿ ಕೂಡ ನೀವು ಒಂದು ಯಾರೆಲ್ಲ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ನೋಡಿ, ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅವ್ರಿಗೆ ಕೂಡ ಒಂದು ತಿರುಗಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತಲೇ ಹೇಳಕ್ಕೆ. ಇನ್ನು ಎಂಟ್ರಾದರೆ ಇಲ್ಲಿ ನೋಡ್ತಿರ್ಬೋದಲ್ಲ, ಇದೇ ಒಂದು ಮೇನ್ ಇದೆ ಅಂತಲೇ ಹೇಳ್ಬೋದು. ವಿಷ್ಣುವರ್ಧನ್ ಸರ್ ಅವರ ಒಂದು ಕೈಗೆ ಹಾಕೊಳ್ತಾರಲ್ಲ ಆ ಬಳೆ ಮಾದರಿಯಲ್ಲೇ ಒಂದು ಮಾಡಿದ್ದಾರೆ. ಇದು ನೋಡ್ಲಿಕ್ಕಂತಲೇ ತುಂಬ ಜನ ಬರ್ತಾರೆ. ಏನಕ್ಕಂದರೆ ಈ ಬಳೆ ಇದೆಯಲ್ಲ, ತುಂಬ ಜನರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಹೆಚ್ಚಿನ ಎಲ್ಲ ಹುಡುಗರ ಕೈಯಲ್ಲಿ ಈ ಥರದೊಂದು ಬಳೆ ಇದ್ದೇ ಇರ್ತದೆ. ಹುಡುಗರು ಅಂದರೆ ಯಾರು ಈ ಫಿಲ್ಮ್ ಆ್ಯಕ್ಟರ್ಸ್ ಕೈಯಲ್ಲಿ ಕೂಡ ನೀವು ಬಳೆಗಳನ್ನು ಒಂದು ನೋಡ್ಬೋದು. ಸೊ ಆ ಥರ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಿಜ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದ್ರಲ್ಲೂ ಕೂಡ ವಿಷ್ಣುವರ್ಧನ್ ಅವರೇ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಸೈಡಲ್ಲೆಲ್ಲ ನೀವು ನೋಡ್ಬೋದು ವಿಷ್ಣುವರ್ಧನ್ ಅವರ ಒಂದು ಫಿಲ್ಮ್ನ ಡೈಲಾಗ್ ಎಲ್ಲ ಹಾಕಿದ್ದಾರೆ. ಇನ್ನು ಇದು ಬಂದುಬಿಟ್ಟು ವಿಷ್ಣುವರ್ಧನ್ ಸರ್ ಅವರ ಒಂದು ಪುತ್ಥಳಿ ನೋಡ್ಬೋದು. ರಿಯಲಿಸ್ಟಿಕ್ ಆಗಿ ಒಂದು ಮೂಡಿ ಬಂದಿದೆ ಅಂತಲೇ ಹೇಳಕ್ಕೆ ನೋಡಿ. ಸೊ ರಿಯಲ್ ಆಗಿ ಒಂದು ನಿಂತಿರೋ ಥರ ನಿಮಗೆ ಒಂದು ಕಾಣ್ತದೆ ಅಂತಲೇ ಹೇಳಕ್ಕೆ. ನೀವು ಕಣ್ಣು ನೋಡಿ ಆ್ಯಕ್ಚುಲಿ. ಸೊ ಆ ಕಣ್ಣಲ್ಲಿ ಕಾಂತಿ ಇದೆ. ಇವಾಗಲೂ ನಿಮಗೆ
ಸೊ ರಿಯಲ್ ಆಗಿ ಕಾಣಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತಲೇ ಹೇಳಕ್ಕೆ. ಎಷ್ಟು ವರ್ಷಗಳ ಕನಸು ಅನ್ಬೋದು. ಇದು ಒಂದು ಖುಷಿ ಆ್ಯಕ್ಚುಲಿ. ಇಲ್ಲಿ ಬಂದು ಇದೇ ಫಸ್ಟ್ ಟೈಮ್ ಬರೋದು ನಾನು ಆ್ಯಕ್ಚುಲಿ. ಬನ್ನಿ ಕಾರ್ ಕೂಡ ಒಂದು ನೋಡಿ ಬರು. ನೋಡಿ ಈ ಥರ ಇದೆ, ಸಖತ್ತಾಗಿದೆ ಮಾತ್ರ ಆಯಿತಾ ಜಾಗ ಎಲ್ಲ. ವಿಷ್ಣುವರ್ಧನ್ ಅವ್ರ ಕಾರ್ ಇಲ್ಲೇ ಇದೆ ನೋಡಿ. ಇದು ಏನು ರೂಮ್ ಥರ ಇದೆ. ಸಖತ್ತಿದೆ ಮಾತ್ರ ಕಾರ್. ಫ್ರೆಂಡ್ಸ್, ಇದೇ ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕ. ಮೈಸೂರಿಗೆ ಬಂದಾಗ ಒಂದು ತಪ್ಪದೆ ನೋಡಿ ಸ್ಮಾರಕ ನೋಡಿ ಬಂದಿದ್ದಾಯ್ತಾ. ಇನ್ನು ವಾಪಸ್ ಅಲ್ಲಿಂದ ರಿಟರ್ನ್ ಬಂದೆ ಮೈಸೂರು ಪ್ಯಾಲೇಸ್ ಗ್ರೌಂಡ್ ಹತ್ರ. ಸೊ ಇಲ್ಲಿ ವಸ್ತು ಪ್ರದರ್ಶನ ಇದೆಯಲ್ಲ ಅಲ್ಲಿ ಬಂದೆ. ಸೀದಾ ಈ ಸೈಕಲ್ ಇಟ್ಕೊಂಡೇ ಬಂದೆ ಆ್ಯಕ್ಚುಲಿ. ಅದು ಸೈಕಲ್ ಅಂದಿದ್ದಕ್ಕೂ ಬಿಟ್ಟರೋ ಗೊತ್ತಿಲ್ಲ, ಬಟ್ ಪೂರ್ತಿ ಇಲ್ಲಿ ಸೈಕಲ್ ತೊಗೊಂಡು ತಿರುಗಾಡಿದ್ದೀನಿ ನೋಡಿ. ಇಲ್ಲೇ ನಿಮಗೆ ಆಹಾರ ಮೇಳ ಎಲ್ಲ ಒಂದು ನಡೀತಿರೋದು. ಈ ಪ್ಯಾಲೇಸ್ನ ಅಪೋಸಿಟಲ್ಲಿ ನಿಮಗೆ ಇದನ್ನೆಲ್ಲ ನೋಡ್ಬೋದು. ಇನ್ನು ಗಂಟೆ ಬಂದುಬಿಟ್ಟು 1 ಗಂಟೆ ಏನೋ ಆಗಿತ್ತು, ಮೇ ಬಿ 12:30 1 ಗಂಟೆ. ಈ ಪಾಸ್ ಎಲ್ಲ ಇದ್ದವರಿಗೆ ಇಲ್ಲಿಂದನೇ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಬಿಡ್ತಾರೆ. ಇಲ್ದಿದ್ದವರು ಇಲ್ಲಿ ಅಥವಾ ಅದು KR ಸರ್ಕಲ್ ಇದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಈ ಅರಮನೆಯಿಂದ ನಿಮಗೆ ಬನ್ನಿ ಮಂಟಪ ತನಕ ಯಾವ ಒಂದು ರೂಟಲ್ಲಿ ಹೋಗ್ತದೆ ನೋಡಿ, ಅಲ್ಲೆಲ್ಲ ಜನ ನಿಂತಿರ್ತಾರೆ, ಕೂತಿರ್ತಾರೆ, ತಿರ್ಗಾಡ್ತಾನೆ ಇರ್ತಾರೆ ಅಂತಲೇ ಹೇಳಕ್ಕೆ. ಇದು ಬಂದುಬಿಟ್ಟು ಪಾರ್ಕಿಂಗ್ ನೋಡಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿರ್ಬೋದು ಅಂತ. ಫುಲ್ ಕಾರ್ಗಳ ರಾಶಿನೇ ಇದ್ದಾವೆ. ಜನವೋ ಜನ ಇವೆ. ಸೊ ಅಂಬಾರಿ ಈಗ KR ಸರ್ಕಲ್ ಹತ್ರ ಬರ್ತದಂತ, ಅಲ್ಲಿ ಹೋಗುವ. KR ಸರ್ಕಲ್ ತುಂಬೋಗಿದೆ ಜನಗಳಿಂದ. ಸೊ ಪ್ರೊಸೆಷನ್ ಆಲ್ರೆಡಿ 1 ಗಂಟೆಯಿಂದನೇ ಶುರುವಾಗ್ತದೆ. ಅದು ಸುಮಾರು ಒಂದು 7:30 ತನಕ ಆಗ್ತದೆ ಅಲ್ಲಿ ಬನ್ನಿ ಮಂಟಪ ತನಕ ಹೋಗೋ ತನಕ. ಇದು ನೋಡಿ, ನೀವು ಟ್ಯಾಬ್ಲುಗಳನ್ನು ನೋಡ್ಬೋದು. ಸುಮಾರು 100-150ಕ್ಕಿಂತ ಜಾಸ್ತಿ ನಿಮಗೆ ಇಲ್ಲಿ ಟ್ಯಾಬ್ಲುಗಳನ್ನು ಒಂದು ನೋಡ್ಲಕ್ಕೆ. ನೋಡಿ ಅಂಗಡಿ ಎಲ್ಲ ರಾಶಿ ಇದೆ ತಿನ್ಲಿಕ್ಕೆ. ಜನ ನೋಡಿ ಎಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಓ ಜೋರು ಬಂದು ನೋಡಿ. ಅದಲ್ಲದೆ ನಿಮಗೆ ರಾತ್ರಿ ಈ ಡ್ರೋನ್ ಶೋ ಆಗಲಿ, ಏರ್ ಶೋ ಎಲ್ಲ ಒಂದು ಇತ್ತು, ನಾನು ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಿಮಗೆ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬಲ್ಲೆಲ್ಲ ಸಿಗ್ತದೆ ನೋಡ್ಲಕ್ಕೆ. ನೀವು ಅಲ್ಲೇ ಹೋಗಿ ಇಷ್ಟೊತ್ತಿಗೆ ನೋಡೇ ಇರ್ತೀರ ಬಿಡಿ. ಅದಲ್ಲದೆ ಇಲ್ಲಿ ನೋಡಿ, ನೀವು ಆ್ಯಕ್ಚುಲಿ ಎಲ್ಲೆಲ್ಲ ಹೋಗಿ ಕೂತಿರೋದನ್ನು ನೋಡಿ. ಇಲ್ಲಿ ಕೂತವರಿಗೆ ಮಾತ್ರ ಅಂಬಾರಿದು ಕರೆಕ್ಟು ಒಂದು ನೋಡ್ಲಿಕ್ಕೆ ಸಿಗ್ತಂತ ಹೇಳಕ್ಕೆ. ಅದಲ್ಲದೆ ಇಲ್ಲಿ ನೋಡಿ, ಒಬ್ಬ ಆಕಾಶದ ಮೇಲೆ ಹೋಗಿ ಕೂತಾಗಿದೆ ಏನೋ ನೋಡಿದರೆ. ಸೊ ಈ ಥರ ಎಲ್ಲ ಒಂದು ನೋಡ್ಲಿಕ್ಕೆ ಕಾಯ್ತಿರ್ತಾರೆ ಆ್ಯಕ್ಚುಲಿ. ಸರಿಸುಮಾರು 1 ಗಂಟೆಯಿಂದ ನಿಂತ್ಕೊಂಡು ಇರ್ಬೋದು ಹೆಚ್ಚಿನ ಜನ. ಸುಮಾರು ಇಲ್ಲಿ ಬರೋ ತನಕ 5 ಗಂಟೆ ಆಗಿದೆ. ಸೊ ಅಷ್ಟು ತನಕ ಪೇಷನ್ಸಿಂದ ಎಲ್ಲರೂ ಕಾಯ್ತಿರ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ನೋಡಿ ಫುಲ್ ಜನವೋ ಜನ, ರೋಡ್ ಫುಲ್ ಜನವೋ ಜನ. ಗಿಡ ಮರ ಅಂತ ಇಲ್ಲ, ಅಲ್ಲಿ ಹತ್ಕೊಂಡು ಎಲ್ಲ ಕಡೆಯಿಂದ ಒಂದು ನೋಡ್ಲಿಕ್ಕೆ ಕಾಯ್ತಿರುವಂಥ ಒಂದು ಜನ. ಇದನ್ನೇ ಒಂದು ನೋಡಲಿಕ್ಕೆ ವರ್ಷದಿಂದ ಕಾಯ್ತಿರ್ತಾರೆ ನೋಡಿ. ಅಂಬಾರಿ ಕೂಡ ಒಂದು ಬಂದುಬಿಡ್ತು.
ಅಂಬಾರಿ ಜಂಬೂ ಸವಾರಿ ಇದೇ ರೂಟಲ್ಲಿ ಹೋಗಿ ಲಾಸ್ಟಲ್ಲಿ ಬನ್ನಿ ಮಂಟಪದಲ್ಲಿ ಒಂದು ಹೆಂಡ್ ಆಗ್ತದೆ. ಅಲ್ಲಿ ಹೋಗುವಾಗ ಒಂದು 6:30 ಆಗ್ಬೋದು. ಅಲ್ಲಿ ಒಂದು ಸಿಡಿಮದ್ದುಗಳ ಒಂದು ಪ್ರದರ್ಶನ ಕೂಡ ಒಂದು ನೀವು ನೋಡ್ಲಾಕ. ಇಲ್ಲಿದ್ದವರೆಲ್ಲ ಇಲ್ಲೊಂದು ನೋಡಿ ಆಯ್ತಲ್ಲ, ಹೆಚ್ಚಿನವರೆಲ್ಲ ಹೊರಡ್ತಾರೆ. ಇನ್ನು ಹೆಚ್ಚಿನವರು ಸೀದಾ ಹೋಗಿ ಬನ್ನಿ ಮಂಟಪ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾರೆ ಈ ಸಿಡಿಮದ್ದುಗಳ ಒಂದು ಪ್ರದರ್ಶನ ನೋಡಲಿಕ್ಕೆ. ನೋಡಿದ್ರಲ್ಲ ಫ್ರೆಂಡ್, ಇದಿಷ್ಟು ಮೈಸೂರು ದಸರಾ ಜಂಬೂ ಸವಾರಿ. ಲಿಟ್ರಲ್ಲಿ ಒಂದು 4 ಗಂಟೆ ನಿಂತ್ಕೊಂಡಿದ್ವಿ ಎಲ್ಲರೂ. 1 ಗಂಟೆ ಶುರುವಾಗಿತ್ತು. ಇಲ್ಲಿ ಬರುವಾಗ ಒಂದು KR ಸರ್ಕಲ್ ಬರುವಾಗ 5 ಗಂಟೆ ಆಗಿರ್ಬೋದು. ಸೊ ತುಂಬಾ ಒಂದು ಒಳ್ಳೆದಾಯಿತು. ಅನ್ಎಕ್ಸ್ಪೆಕ್ಟೆಡ್ ಮೆಮೊರೀಸ್ ಅಂತ ಹೇಳ್ಬೋದು. ಸೊ ಇಷ್ಟಾದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.